ಮೂಲ ಪ್ರಧಾನ ಅಶೋಕ ಯೂತ್ಸ್ ಅಸೋಸಿಯೇಷನ್ ವತಿಯಿಂದ 145ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಜನ್ಮದಿನ ಶುಭಾಶಯ ದೀಪಕರು ಈ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಪ್ರತ್ಯೇಕವಾಗಿ ವಿಶೇಷವಾಗಿ ನಾವು ಈ ಅಶೋಕ ಯೂತ್ ಅಸೋಸಿಯೇಷನ್ ವತಿಯಿಂದ ನಾವೇನೆ ಖುದ್ದಾಗಿ ಜಕ್ಕೂರಿನಿಂದ ಮಾಡಿ ಈ ಅಂಬೇಡ್ಕರ್ ಏನು ನಮ್ಮ ಮೆರವಣಿಗೆ ಬರುತ್ತದೆ ಸರ್ಕಲ್ನಲ್ಲಿ ಸ್ತಬ್ಧ ಚಿತ್ರಕ್ಕೆ ನಾವು ಫ್ಲವರ್ ಡ್ರಾಪಿಂಗ್ ಅಂತ ನಾವು ಮಾಡ್ತಾ ಇದ್ದೀವಿ. ಟೈಮಿಂಗ್ಸ್ ಎಷ್ಟು ಗಂಟೆಗೆ ಸರ್? ಮತ್ತು ಸೆಕ್ಯೂರಿಟಿ ಚೆಕಪ್ ಆಗಿದೆಯಾ? ಅಲ್ಲಿ ಸ್ಥಳ ಇದೆ ಸರ್? ಓಕೆ, ಅಂದರೆ ಇದು ನಿಮ್ಮ ಅಸೋಸಿಯೇಷನಿಂದ ನೀವು ಇದು ಮಾಡ್ತೀರಿ, ಹೆಲಿಕಾಪ್ಟರಿಂದ ಪುಷ್ಪ ಅಸೋಸಿಯೇಷನ್ನಿಂದಲೇ ಫ್ಲವರ್ ಡ್ರಾಪಿಂಗ್ ಮಾಡ್ತಾ ಇದ್ದಾರೆ. ಇದೇ ಮೈಸೂರು ದಿನಾಂಕ 12 ಇವತ್ತು ಸುದ್ದಿಗೋಷ್ಠಿ ವಿಶ್ವವಿಜ್ಞಾನಿ ಭಾರತರತ್ನ ಸಂವಿಧಾನ ಶಿಲ್ಪಿ ಅವರ 135ನೇ ಜನ್ಮ ದಿನಾಚರಣೆ ಈ ಬಾರಿ ವಿಶೇಷವಾಗಿ ಆಚರಣೆ ಮಾಡಲು ಮೈಸೂರಿನ ಅಶೋಕ ಯೂತ್ ಅಸೋಸಿಯೇಷನ್ ಹಮ್ಮಿಕೊಳ್ಳಲಾಗಿದ್ದ ಈ ಅಶೋಕ ಯೂತ್ ಅಸೋಸಿಯೇಷನ್ ವತಿಯಿಂದ 13/4 ಸಂಜೆ 7 ಗಂಟೆಗೆ ದೀಪಾಲಂಕಾರ ಅನಾವರಣಗೊಳ್ಳಲಿದೆ ಮತ್ತು ಮರುದಿನ 14ರಂದು ಅಶೋಕಪುರಮಿನ ಆದಿಕರಣ ಮಹಾಸಂಸ್ಥೆ ವತಿಯಿಂದ ಬೆಳಗ್ಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮೆರವಣಿಗೆಯು ಅಶೋಕಪುರಮಿಂದ ಹೊರಟು ಮಧ್ಯಾಹ್ನ ವೇಳೆಗೆ ಪುರಭವನ ತಲುಪಲಿದೆ. ಈ ಮೆರವಣಿಗೆಯು ಅಶೋಕ ವೃತ್ತ, ಬಳ್ಳಾರಿ ವೃತ್ತದ ಅತಿಥಿಗಳ ಒಂದು ಈ ಸಂದರ್ಭದಲ್ಲಿ ಅಶೋಕ ಯೂತ್ ಅಸೋಸಿಯೇಷನ್ ವತಿಯಿಂದ ಈಗಾಗಲೇ ನಿಗದಿ ಮಾಡಿರುವಂತೆ ಜಕ್ಕೂರು ವಿಮಾನ ನಿಲ್ದಾಣದಿಂದ 14ರ ಬೆಳಗ್ಗೆ 11 ಗಂಟೆಗೆ ಹೊರಟು ಸುಮಾರು 11:30 ಗಂಟೆಗೆ ಅಶೋಕ ವೃತ್ತ, ಬಳ್ಳಾರಿ ವೃತ್ತದ ಬಳಿ ಬಂದು ಹೂವನ್ನು ಚೆಲ್ಲುವ ಫ್ಲವರ್ ಡ್ರಾಪಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ನಂತರ ಸದರಿ ಹೆಲಿಕಾಪ್ಟರ್ ಮತ್ತೆ ಜಕ್ಕೂರು ವಿಮಾನಕ್ಕೆ ಸೇರಲಿದೆ. ನಂತರ ಮರುದಿನ 15/4/2026ರಂದು ಬೆಳಿಗ್ಗೆ 24ರಿಂದ 17/4/26ರವರೆಗೆ ಮೈಸೂರಿನ ಅಶೋಕ ವೃತ್ತದಲ್ಲಿ ಬಳ್ಳಾರಿ ಸರ್ಕಲ್ ಮೈಸೂರು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಅಶೋಕ ಯೂತ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಹಮ್ಮಿಕೊಳ್ಳಲಾಗಿದೆ. ಈ ಸಂಜೆ 15ರ ಸಂಜೆ ಉಸ್ತುವಾರಿ ಸಚಿವರಾದ ಎಚ್.ಸಿ. ಮಾದೇವಪ್ಪ ಅವರು ಈ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಗೂ ಅಧ್ಯಕ್ಷತೆಯನ್ನು ಶಾಸಕರಾದ ಕೆ.ಆರ್. ಕ್ಷೇತ್ರದ ಶ್ರೀವತ್ಸ ಅವರು, ಈ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು ಆಗಮಿಸಲಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಶಾಸಕರಾದ ಕೆ.ಆರ್. ಕೃಷ್ಣಮೂರ್ತಿ ಅವರು ಮತ್ತು ದರ್ಶನ್ ಯುವನಾರಾಯಣ ಅವರು ಹಾಗೂ ಶಿವಕುಮಾರ್ ಎಂ.ಎಲ್.ಸಿ ಅವರು ಹಾಗೂ ಮಾಜಿ ಶಾಸಕರು ಎಂ.ಕೆ. ಸೋಮಶೇಖರ್ ಅವರು ಹಾಗೂ ಅಶ್ವಿನ್ ಕುಮಾರ್ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಅವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧನೆಗೈದ ಸಾಧಕರಿಗೆ ಭೀಮ ಸನ್ಮಾನಗಳು ಸಹ ಏರ್ಪಡಿಸಲಾಗಿದೆ. ನಂತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಅಶೋಕ ಯೂತ್ ಅಸೋಸಿಯೇಷನ್ ವತಿಯಿಂದ 15ರಿಂದ ಈ ಸಂಜೆ 7 ಗಂಟೆಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಸಮಾರಂಭ ಹಾಗೂ ಸಾಧಕರಿಗೆ ಸನ್ಮಾನ ಹಾಗೂ ಸಮಾರಂಭದ ಜೊತೆಗೆ ನಾಗೇಶ್ ಗದ್ದೆಗಾಲ 15ರಂದು ಅವರ ತಂಡದೊಂದಿಗೆ ಮ್ಯೂಸಿಕಲ್ ನೈಟ್ಸ್, ಬುದ್ಧ ಬಸವ ಅಂಬೇಡ್ಕರ್ ತತ್ವ ಜ್ಞಾನದ ಭಾವಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಹಾಗೂ 16 ಗುರುವಾರ ಅಶೋಕ ಯೂತ್ ಅಸೋಸಿಯೇಷನ್ ವತಿಯಿಂದ ಸಂಜೆ ಮಿಲನ್ ಮ್ಯೂಸಿಕ್ ಸೆಲೆಬ್ರಿಟಿ ಸ್ಟಾರ್ಸ್ ನೈಟ್ಸ್ ಅಂತ ಅಲೋಕ್ ಮತ್ತು ಶಿವಾನಿ ನವೀನ್ ಹಾಗೂ ಮಿಮಿಕ್ರಿ ಶಾಪ್ ಅರ್ಪಿಸುವ ನೈಟ್ಸ್ ಇನ್ ಕನ್ಸರ್ಟ್ ಹಾಗೂ ಡಿ.ಕೆ.ಡಿ. ದರ್ಶನ್ ಶೆಫಾ ಮತ್ತು ತಂಡದ ನೃತ್ಯ ಕಾರ್ಯಕ್ರಮವು ನಂತರ 17ರಂದು ಶುಕ್ರವಾರದಂದು ಸಂಜೆ 7 ಗಂಟೆಗೆ ಅನುರಾಧ ಭಟ್ ಅವರ ತಂಡದಿಂದ ಲೈವ್ ಕನ್ಸರ್ಟ್ ಹಾಗೂ ಎನ್.ಎಸ್.ಇ.ಡಿ. ಡ್ಯಾನ್ಸಿಂಗ್ ಅಂಡ್ ತಂಡದವರಿಂದ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚು ಜನರು ಹಾಗೂ ಜಿಲ್ಲೆಯ ಎಲ್ಲ ತಾಲೂಕಿನ ಗ್ರಾಮಗಳಿಂದ ಹೆಚ್ಚು ಸಂಖ್ಯೆಯಲ್ಲಿ ಈ ಜನರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇವೆ. ಹಾಗೆಯೇ ನಾವು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಈ ಮೂಲಕ ನಮ್ಮ
ತನ್ಮೂಲಕ ತನ್ನದೇ ಆದಂಥ ಒಂದು ಚಾಪಣ ನಡೆಸ್ಕೊಂಡಿರ್ತಕ್ಕಂಥ ಇದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯಾಗಿ ಉಳಿದಿಲ್ಲ, ರಾಷ್ಟ್ರೀಯ ಹಬ್ಬವಾಗಿ ಸಂಭ್ರಮವನ್ನು ಇಡೀ ವಿಶ್ವ ಆಚರಣೆ ಮಾಡ್ತಾ ಇದೆ. ವಿವಿಧ ಖಂಡಗಳಲ್ಲಿ, ವಿವಿಧ ದೇಶಗಳಲ್ಲಿ, ವಿವಿಧ ರಾಜ್ಯಗಳಲ್ಲಿ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕ ರಾಜ್ಯದ ದಕ್ಷಿಣ ಭಾಗದಲ್ಲಂತೂ ಅತಿ ವಿಜೃಂಭಣೆಯಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿವಿಧ ರೂಪಗಳಲ್ಲಿ, ವಿವಿಧ ಭಿನ್ನ ಶೈಲಿಗಳಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಹಬ್ಬವೇ ಸರಿ ಅಂತ ನಾವು ಭಾವಿಸ್ತಾ, ಈ ಬಾರಿ ಮೈಸೂರಿನ ಪ್ರಾಂತ್ಯದಲ್ಲಿ ಅಶೋಕ ಯೂತ್ ಅಸೋಸಿಯೇಷನ್, ನಮ್ಮ ಮೈಸೂರಿನ ಕೃಷ್ಣಮೂರ್ತಿಪುರಂ ಆಫೀಸ್ನಲ್ಲಿ ಇರ್ತಕ್ಕಂಥ ಅಶೋಕ ಯೂತ್ ಅಸೋಸಿಯೇಷನ್ ವಿಶೇಷವಾದ ಆಲೋಚನೆಯಿಂದಾಗಿ ವಿಶೇಷದ ಕನಸುಗಳನ್ನು ಹೊಂದಿಕೊಂಡಿರ್ತಕ್ಕಂಥ ವಿಮಾನದಿಂದ ಪುಷ್ಪವೃಷ್ಟಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್, ಒಂದು ಉದ್ದೇಶನ ಇಟ್ಕೊಂಡು ಈ ಬಾರಿ ತಮ್ಮ ಅಸೋಸಿಯೇಷನ್ನ ಸಂಪೂರ್ಣ ವೆಚ್ಚದಿಂದ ಈ ಬಾರಿ ವಿಮಾನದಿಂದ ಅಂದರೆ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪವೃಷ್ಟಿ ಮಾಡತಕ್ಕಂಥ ಕೆಲಸವನ್ನು ಅಶೋಕ ಯೂತ್ ಅಸೋಸಿಯೇಷನ್ ಮಾಡ್ತಾ ಇದೆ. ಇದು ಭಾರತದಲ್ಲಿ ನಡೆದಿರ್ತಕ್ಕಂಥ 2ನೇ ಕಾರ್ಯಕ್ರಮ. ಆಂಧ್ರ ಪ್ರದೇಶದಲ್ಲಿ ASR ರೆಡ್ಡಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128 ಅಡಿ ಎತ್ತರದ ವಿಮಾನದ ಮುಖಾಂತರ ಅಂದರೆ ಆ ಮೂರ್ತಿನ ಬಿಡುಗಡೆ ಸಂದರ್ಭದಲ್ಲಿ ಅವರು ಅಲ್ಲಿ ವಿಮಾನವನ್ನು ಪುಷ್ಪವೃಷ್ಟಿ ಮಾಡಿಸಿದರು. ನಮ್ಮ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಮೈಸೂರಿನ ಇತಿಹಾಸದಲ್ಲಿ ಅಶೋಕಪುರದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪ್ರಥಮಗಳಲ್ಲಿ ಈ ಪುಷ್ಪವೃಷ್ಟಿ ಒಂದು ಪ್ರಥಮವಾಗಿ ನಿಲ್ಲುತ್ತೆ, ಇತಿಹಾಸದ ಪುಟಗಳಲ್ಲಿ ಇದು ದಾಖಲಾಗುತ್ತೆ ಅಂತ ನಾವಾಗಲೂ ಭಾವಿಸ್ತಾ ಇದ್ದೀವಿ. ಒಂದು ಕನಸನ್ನು ನನಸು ಮಾಡೋದಕ್ಕಿನಲ್ಲಿ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ಶ್ರಮಪಟ್ಟರು. ಅದರ ಜೊತೆಗೆ ಮೈಸೂರಿನ ಜಿಲ್ಲಾಡಳಿತ ಪ್ರತ್ಯೇಕವಾಗಿ ಈ ಅವಕಾಶನ ಕೊಡೋದಕ್ಕೆ ಮೀನಾಮೇಷ ಎಣಿಸ್ತೇನೆ ನಮಗೆ ಅವಕಾಶನ ಕಲ್ಪಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ನಮ್ಮ ಜೊತೆ ಕೈ ಜೋಡಿಸಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ನಮ್ಮ ಅಶೋಕ ಯೂತ್ ಅಸೋಸಿಯೇಷನ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು,